ಘಟನೆ ಬಗ್ಗೆ ಗೃಹ ಸಚಿವರಿಗೆ ನಾರಾ ಭರತ್ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರೆಡ್ಡಿ ಮನೆ ಬಳಿ ಘರ್ಷಣೆ ಬಗ್ಗೆ ಜಿ ಪರಮೇಶ್ವರ್ ಗೃಹ ಸಚಿವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಗೃಹ ಸಚಿವರು. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಬಗ್ಗೆ ವಿಚಾರಿಸಿದ್ದಾರೆ ಪರಮೇಶ್ವರ್. ಘಟನೆ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಭರತ್ ರೆಡ್ಡಿ. ರೆಡ್ಡಿ ಮನೆ ಬಳಿ ಘರ್ಷಣೆ ಬಗ್ಗೆ ಪರಮೇಶ್ವರ್ ಮಾಹಿತಿಯನ್ನ ಪಡೆದಿದ್ದಾರೆ. ನೋಡಿ, ಬಳ್ಳಾರಿ ಟು ಬೆಂಗಳೂರು ಬಂದಾಯ್ತು ಈಗ ವಿಚಾರ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ವಿಚಾರದ ಬಗ್ಗೆ, ಈ ಘರ್ಷಣೆಯ ಬಗ್ಗೆ ಕಾಂಗ್ರೆಸ್ನ MLA ಆಗಿರುವಂತ ನಾರಾ ಭರತ್ ರೆಡ್ಡಿ ಅವರಿಗೆ ಕರೆ ಮಾಡಿ ಏನಾಯ್ತು, ಯಾಕಾಯ್ತು, ಎಲ್ಲದರ ಬಗ್ಗೆಯೂ ಕೂಡ ಹೆಂಚೆಂಚು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಅಲ್ಲಿ ಏನಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ MLA ನಾರಾ ಭರತ್ ರೆಡ್ಡಿ ಅವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವತಃ ಅಲ್ಲಿಂದ ಸ್ಥಳೀಯರು ವಿವೇಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ವಿವೇಕ್ ಅಲ್ಲಿ ಏಕಾಏಕಿಯಾಗಿ? ಸರ್, ಅದೇ ಇಲ್ಲಿ ಜನರಲ್ ಆಗಿ 3ನೇ ತಾರೀಕು ಪ್ರೋಗ್ರಾಮ್ ಇದೆ. ಎಲ್ಲ ಕಡೆಯಿಂದ ಆಹ್ವಾನ ಮಾಡ್ತಿದ್ದಾರೆ ಎಲ್ಲರನ್ನ. ಅಲ್ಲಿ ಅದೇ ರೀತಿ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ. ಬ್ಯಾನರ್ ಹಾಕ್ತಿದ್ರೆ ಶ್ರೀರಾಮ್ಲು ಕಡೆಯವರು ಏನೋ ಅಡ್ಡ ಹೋಗಿದಾರಂತೆ. ಅದಕ್ಕೆ ಅಡ್ಡ ಹಾಕಿದಕ್ಕೋಸ್ಕರ ಅಲ್ಲಿ ಜಗಳ ಆಗಿದೆ. ಸಣ್ಣ ಜಗಳ ಬಹಳ ದೊಡ್ಡದಾಗಿದೆ ಸರ್. ಓಕೆ, ಈಗ ಅದ್ರಲ್ಲಿ ಒಬ್ರು ನಮ್ಮ ವಾರ್ಡಿನ ಒಬ್ಬ ಹುಡುಗ ಅಲ್ಲಿ ಸೀರಿಯಸ್ ಆಗಿ ಇವಾಗ ಈಗ ಫೈರಿಂಗ್ ಮಾಡಿದ್ಯಾರು ಅವ್ರಿಗೆ? ಅದು ಇದರಲ್ಲಿ ಯಾರ್ದಾಗಿದೆ ಎಂಬುದು ಇನ್ನ ನಾಳೆ ಗೊತ್ತಾಗುತ್ತೆ ಸರ್. ಅದು ಅಂದ್ರೆ ಫೈರಿಂಗ್ ಮಾಡಿದ್ರಾ ಅಥವಾ ಗನ್ ಮ್ಯಾನ್ ಫೈರಿಂಗ್ ಮಾಡಿದ್ರಾ, ಯಾರು ಅಂತ? ಅದು ಆ ಮಾಬಲ್ಲಿ ಏನಾಗಿದೆ ಎಂಬುದು ಇನ್ನ ಗೊತ್ತಿಲ್ಲ ಸರ್. ಅದು ಪೊಲೀಸರು, ಅವರು ಗನ್ ಮ್ಯಾನ್ ಎಲ್ಲರೂ ಇದ್ರು, ಎಲ್ಲರದು ನಡೆದಿದೆ. ಯಾರ್ದಾಗಿದೆ ಎಂಬುದು ಇನ್ನ ನಾಳೆ ಬೆಳಗ್ಗೆ. ನಿಮ್ ಪ್ರಕಾರ ಎಷ್ಟು ಜನ ಸೇರಿದ್ರು ಅಲ್ಲಿ? ಅಲ್ಲಿ ಒಂದು 500,000 ಜನ ಸೇರಿದ್ರು ಸರ್. ಓ ಮೈ ಗಾಡ್. ನೋಡಿ, ಅಂದ್ರೆ ಈ ಸಂಜೆನೆ ಈ ಗಲಾಟೆ ಶುರು ಆಗ್ಬಿಡ್ತಾ ಅಂತ ಇದು? ಈವ್ನಿಂಗ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಅಂದ್ರೆ ಪೊಲೀಸ್ನವ್ರಿಗೆ ತಕ್ಷಣನೇ ಗೊತ್ತಾಯ್ತಾ? ಏನ್ ಗಲಾಟೆ ಆಗಿ ಸ್ವಲ್ಪ ಹೊತ್ತಿಗೆ ಗೊತ್ತಾಯ್ತಾ ಏನಂತ? ಇಲ್ಲ, ಸ್ವಲ್ಪ ಹೊತ್ತಿಗೆ ಗೊತ್ತಾಯ್ತು. ಅಲ್ಲಿಗೆ ಅಲ್ಲಿಂದ ಕಲ್ಲು ತೂರಾಟ ನಡೆದಿದೆ ಸರ್, ಆ ಕಡೆಯಿಂದ. ಓಕೆ, ಅಲ್ಲ ಪೊಲೀಸ್ನವ್ರ ಮೇಲೆನೇ ಕಲ್ಲು ತೂರಾಟ ಆಗಿದೆಯಂತೆ? ಹೌದು ಸರ್, ಎಲ್ಲರ ಮೇಲೆ, ಅಲ್ಲಿ ಇದ್ದವ್ರು ಎಲ್ಲರ ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ. ಅಂದ್ರೆ ಯಾರು ಬೆಂಬಲಿಗರು ಹೆಚ್ಚು ಅಲ್ಲಿ ಗಲಾಟೆ ಮಾಡಿದ್ದು ಅಂತ? ಈಗ ಜನಾರ್ದನ್ ರೆಡ್ಡಿ ಕಡೆಯವರೇ ಎಲ್ಲ ಗಲಾಟೆ ಮಾಡಿರೋದು. ಅಲ್ಲಿ ಅವ್ರ ಮನೆ ಹತ್ರನೇ ಅಲ್ಲಿ ಬ್ಯಾನರ್ ಹಾಕ್ತಿದ್ರೆ ಯಥಾ ರೀತಿ ಬ್ಯಾನರ್ ಆಗ್ತತೆ. ಫಂಕ್ಷನ್ ಎಲ್ಲರೂ ನಡೀತವೆ, ಫಂಕ್ಷನ್ ಆಗ್ತತೆ, ಹೋಗ್ತಾರೆ. ಅದು ಯಾಕೆ ಅಲ್ಲಿಂದ ಅಡ್ಡ ಆಗಿ ಅಲ್ಲಿಂದ ಬಹಳ ದೊಡ್ಡದಾಗಿದೆ. ಓಕೆ, ಇಲ್ಲಿ ಯಾಕೆ ಬ್ಯಾನರ್ ಹಾಕ್ತೀರಿ ನೀವು ನಮ್ಮನೆ ಮುಂದೆ ಅನ್ನೋ ತರ? ಹೌದು ಸರ್. ಅದಕ್ಕೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಇದ್ರ ಆ ಟೈಮಲ್ಲಿ? ಆಮೇಲೆ ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ವಿ, ನಾವೇನ ಸ್ಪಾಟ್ ಅಲ್ಲಿ ಇದ್ದಿಲ್ಲ. ಓಕೆ. ಆಮೇಲೆ ಈಗ ಅವರು ಮಾತಾಡಿದನ್ನು ನೋಡ್ತಿದೀವಿ. ಈಗ ನಾವು ಓಪಡಿ ಹತ್ರ ಹೋಗ್ತಿದೀವಿ. ಒಬ್ಬ ಹುಡುಗ, ನಮ್ಮ ವಾರ್ಡಿನ ಹುಡುಗ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾನೆ ಸರ್. ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾನೆ. ಓ, ಸೀರಿಯಸ್ ಇದ್ದಾರೆ, ಬಟ್ ಏನೂ ಆಗಿಲ್ಲ ಇನ್ನು ಜೀವಕ್ಕೆ? ಅಂದ್ರೆ ಅವರು, ಅಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅವರು ಪಾಪ ಗೊತ್ತಿಲ್ಲ, ಹಂಗೆಲ್ಲ ಆಗೋದು ಬೇಡ, ಪ್ರಾಣ ಹೋಗಿದೆ ಅಂತ ಕೇಳ್ಪಟ್ವಿ ನಾವು. ಅದಕ್ಕೆ ಹೌದು ಸರ್, ಹೌದು, ಅದೇ. ಓಕೆ, ಈಗ ಹೆಂಗಿದೆ ಅಲ್ಲಿ ಪರಿಸ್ಥಿತಿ, ಹೆಂಗಿದೆ ಏನ್ ತಿಳಿ ಆಯ್ತಾ? ಅಂದ್ರೆ ಎಲ್ಲರೂ ಬೇರೆ ಹೋದ್ರಾ ಏನು? ಹೌದು ಸರ್, ಎಲ್ಲರೂ ಈ ಕಡೆ ಇವ್ರನ್ನ ಈ ಕಡೆ ಕಳಿಸಿದ್ದಾರೆ. ಅವರು ಅಲ್ಲಿದ್ದಾರೆ, ಪೊಲೀಸ್ ಕಂಟ್ರೋಲ್ ಅಲ್ಲಿ ಇದೆ. ಬಟ್ ಅದೇ ಈಗ ಈ ಹುಡುಗಂದೇ ಬಹಳ ಗಂಭೀರ ಇದೆ ಸರ್. ಇದರಲ್ಲಿ ಪಾಪ ಅಮಾಯಕ ಹುಡುಗ. ನೋಡಿ ಅದೇ ಬೇಜಾರು, ಅದೇ ನೋವು. ಪಾಪ ಯಾರೋ ಒಬ್ಬ ಹುಡುಗ ಅಲ್ಲಿ ಬಂದಿರ್ತಾರೆ. ಸೊ ಆ ಗಲಾಟೆಯಲ್ಲಿ ನೋಡಿ ಅವ್ರ ಜೀವಕ್ಕೆ ಹಾನಿ ಆಗುವಂಥದ್ದು. ಇದು ಜೀವಕ್ಕೆ ಹಾನಿ ಆಗಿದೆ ಸರ್. ಇದು ಆಗ್ಬಾರ್ದಿತ್ತು. ಇದೆಲ್ಲ ಎಲ್ಲ ನಡೀತಾವ ಸರ್. ಇಲ್ಲ ಇದರಲ್ಲಿ ಯಾಕೆ ಇದು ಇಷ್ಟು ಇದಾಯ್ತು ಎಂಬುದೇ ಈಗ ಗೊತ್ತಿಲ್ಲ. ನೋಡಿ, ಇಷ್ಟು ವರ್ಷ ಏನೂ ಇರ್ಲಿಲ್ಲ, ಬಟ್ ಸಡನ್ ಆಗಿ ಹಿಂಗ ಆಗೋಗ್ಬಿಡ್ತಲ್ಲ ಅಂತ. ಅದೇ ಅಲ್ಲ, ಈಗ ಎಲ್ಲರಿಗೆ ಶಾಂತಿಯುತವಾಗಿತ್ತು ಎಲ್ಲ ಬಳ್ಳಾರಿಯಲ್ಲಿ. ಈಗ ಯಾಕೆ ಇದು ಎಲ್ಲ ಇದೇ ಒಂಥರ ಇವತ್ತು ನಾಳೆ ನಮ್ಮ ಬಳ್ಳಾರಿ ಇದ್ರ ಮೇಲೆ ಫ್ಯೂಚರ್ ಅಲ್ಲಿ ಅಭಿವೃದ್ಧಿ ಮೇಲೆ ಕೂಡ ಎಲ್ಲ ನೆಗೆಟಿವ್ ಆಗುತ್ತೆ. ಬಳ್ಳಾರಿ ಅಂದ್ರನೇ ಒಂಥರ ಗಲಾಟೆ ಎಂಬುದು ಅಂತದ್ದು ಏನೂ ಇದ್ದಿಲ್ಲ. ಅಂತದ್ದು ಸುಮ್ನೆ ಇದು ಬಹಳ ದೊಡ್ಡದಾಯ್ತು. ಇದು ಆಗ್ಬಾರ್ದಿತ್ತು. ಯಾಕೆ ಸಣ್ಣ ವಿಚಾರ ಎಲ್ಲರೂ ಸಮಾಲಿಸ್ಕೊಂಡು ಇದ್ದಿದ್ರೆ ಆಗೋಗ್ತಿತ್ತು, ನಡೆದೋಗ್ತಿತ್ತು. ಒಂದ್ ಕಡೆಯವರಾದ್ರೂ ಸೈಲೆಂಟ್ ಆಗಿದ್ದಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ವೇನೋ ಅಂತ.
ಅದೇ ಇವಾಗ ಇವ್ರು ಬ್ಯಾನರ್ ಹಾಕ್ಯಾರ, ಅವ್ರು ಕಿತ್ತಿದ್ದಾರೆ, ಯಾಕೆ ಕಿತ್ತಿ ಅಂತ ಇವ್ರು ಕೇಳ್ತಾರೆ. ಇನ್ನ ಕಿತ್ತಿತಿ ಅಂತ ಇದು ಅದು ಒಬ್ರಿಗೂ ಅದು 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 ಅಲ್ಲಿಂದನೇ ಸರ್. ಇದು ಎಲ್ಲ ಅವ್ರು ಎಲ್ಲೇ ಅವ್ರ ಮನೆ ಅಂತ ಏನಿಲ್ಲ, ರೋಡಲ್ಲೇ ಹಾಕಿರೋದು ಇದು ಬ್ಯಾನರ್. ದೊಡ್ಡದಾಗಿ ಹೌದು ಸರ್, ರೋಡಲ್ಲೇ. ಏನು ಅಲ್ಲೇನೋ ಇವ್ರದೇನು ಯಾರ್ದೇನು ಉದ್ದೇಶ ಅಂತದೇನಿಲ್ಲ, ಅಲ್ಲೇ ಹಾಕ್ಬೇಕಂತದೇನಿಲ್ಲ. ಇದು ಇಡೀ ಬಳ್ಳಾರಿ ಎಲ್ಲ ಹಾಕಿದ್ದಾರೆ ಬ್ಯಾನರ್. ಇದ್ರಲ್ಲಿ ಆ ರೋಡ್ ಹತ್ರ ಇದೆ, ಅವರು ಇದು ನಮ್ಮ ವಾಲ್ಮೀಕಿ ವೃತ್ತಕ್ಕೆ ಬಹಳ ಹತ್ರ ಇದೆ, ಅಲ್ಲೇ ಹಾಕಿದ್ದಾರೆ. ಇಡೀ ಬಳ್ಳಾರಿಯಲ್ಲೇ ಹಾಕಿದೆ, ಇಡೀ ಬಳ್ಳಾರಿ ಹಾಕಿದ್ದಾರೆ. ಒಂಥರ ಹಬ್ಬದ ತರ ವಾತಾವರಣ ಇತ್ತು. ಕಾರ್ಯಕ್ರಮ ಇರೋದು ಯಾವಾಗದು? 3ನೇ ತಾರೀಕು ಇದೆ ಸರ್. ಅಂದ್ರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅಲ್ವಾ? ಹೌದು ಸರ್, ಹೌದು ಸರ್, ಹೌದು ಸರ್. ಅಂದ್ರೆ ಒಂಥರ ಹಬ್ಬದ ತರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಬ್ಬದ ತರ ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ, ಅದೇ ರೀತಿ ಅಲ್ಲಿ ಕೂಡ ಹಾಕಿದ್ದಾರೆ. ಅದರಲ್ಲಿ ಅಲ್ಲಿ ಇದಾಗಿದೆ ಸರ್, ಇನ್ಸಿಡೆಂಟ್ ಆಗಿದೆ. ಈ ವಿಚಾರ ನಾರಾ ಭರತ್ ರೆಡ್ಡಿ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ ಕಾಣಿಸುತ್ತೆ ಹಾಗಾದ್ರೆ. ಅವರು ಊರಲ್ಲಿ ಕೂಡ ಇದ್ದಂಗಿಲ್ಲ ಸರ್, ಇದೆಲ್ಲ ಇದಾದ್ಮೇಲೆ ಬಂದಿದ್ದಾರೆ ಅವರು. ಈ ಗಲಾಟೆ ಆಗ್ತಿದೆ ಅಂತ ತಿಳಿದ ತಕ್ಷಣ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಹೌದು ಸರ್, ಆಕ್ಚುಲಿ ಅವ್ರ ಫ್ರೆಂಡ್ಗೆ ಕೂಡ ಏನೋ ಇದು ಕಲ್ಲು ತೂರಾಟ ಆಗಿದೆ ಸರ್, ಕಲ್ಲು ಹಾಕಿದ್ದಾರೆ ಅವ್ರ ತಲೆ ಮೇಲೆ. ಅವ್ರ ಫ್ರೆಂಡ್ ತಲೆ ಮೇಲೆ? ಹೌದು ಸರ್, ಆಕ್ಚುಲಿ ಭರತ್ ರೆಡ್ಡಿ ಅವರು ಫ್ರೆಂಡ್ ಹಳೆಯ ಸರ್, ಅಲ್ಲಿಂದನೇ ಇದಾಗಿರೋದು. ಅದೇ ಅದೇ ಹಂಗೆ ಬೆಳೆದಿದೆ. ಇದೆಲ್ಲ ಬಡಿಗೆ ಕಲ್ಲು ಇಲ್ಲ ಎಲ್ಲ ತಗೊಂಡ್ ಬಂದಿದ್ರಂತೆ, ಅಂದ್ರೆ ಪ್ರೀ ಪ್ಲಾನ್ ಅಂತ ಆಯ್ತಿದು. ಅದೇ ಅದೇ ಇದು ಜನರಲ್ ಆಗಿ ಎಲ್ಲ ನಡೀತಿದೆ ಸರ್. ಇವರು ಅದೇ ರೀತಿ ಇದ್ದಾರೆ, ಬಟ್ ಇವ್ರಿಗೆ ಇಂಥದನ್ನ ಇದು ಗೊತ್ತಿದ್ದಂಗಿಲ್ಲ. ಅವರು ಎಲ್ಲ ಕಲ್ಲು ಎಲ್ಲ ಹೆಂಗೆ ಎಲ್ಲಿಂದ ಎಲ್ಲ ಕಲ್ಲು ಬಡಿಗೆ ಎಲ್ಲ ತಯಾರಿದೆ ಸರ್. ಇದೆಲ್ಲ ಏನು ಪ್ರೀ ಪ್ಲಾನ್ ಏನೋ ಇದೆ. ನೀವು ಅಲ್ಲೇ ಇದ್ದೀರಾ ಈಗ? ಆ ಸ್ಥಳದಲ್ಲೇ ಇದ್ದೀರಾ ಈಗ? ನಾವು ಇದು ಓಪಡಿ ಹತ್ರ ಹೋಗ್ತಿದೀವಿ ಸರ್, ನಾವು ಹಾಸ್ಪಿಟಲ್ ಹತ್ರ ಹೋಗ್ತಿದೀವಿ. ಆಕ್ಚುಲಿ ನಮ್ಮ ವಾರ್ಡ್, ನಾನು ಸದಸ್ಯ, ನಮ್ಮ ಕಾರ್ಪೊರೇಟರ್, ನಮ್ಮ ವಾರ್ಡಿನ ಹುಡುಗ ಸರ್, ಅದು ಹುಡುಗ. ಓಕೆ ಓಕೆ. ಹೆಂಗಿದಾರಂತೆ ಸರ್? ಏನಾದ್ರು ಕೇಳಿದ್ರಾ, ವಿಚಾರಿಸಿದ್ರಾ ಹೆಂಗಿದಾರಂತ ಈಗ? ಅದೇ ಸರ್, ಅದೇ ಬಹಳ ಸೀರಿಯಸ್ ಕಂಡೀಷನ್ ಅಲ್ಲೇ ಇದೆ ಸರ್. ಅಂದ್ರೆ ಒಂದೇ ಗುಂಡು ಬಿದ್ದಿರೋದಾ ಅಥವಾ ಏನು? ಅದೇ ಸರ್, ಅದೇ ಅದು ಫುಲ್ ಬ್ಲಡ್ ಆಗಿದೆ. ಸಡನ್ ಆಗಿ ಆಗಿದೆ ಸರ್, ಅದಲ್ಲಿ ಮಾಬಲ್ಲಿ ಕರೆಕ್ಟ್ ಸಡನ್ ಆಗಿ ಆಗಿದೆ. ಅದು ಈಗ ಹೋದ್ರೆ ಬೇಕಾದ್ರೆ ಮಾಹಿತಿ ಕೊಡ್ತೇನೆ. ಅಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಉದ್ದೇಶಪೂರ್ವಕವಾಗಿ ಗುಂಡು ಹಾರಿಸಿಲ್ಲ, ಗಾಳಿಲಿ ಹಾರ್ಸಕ್ ಹೋಗಿ ಮಿಸ್ ಫೈರಿಂಗ್ ಆಗಿದೆ ಅಂತ ಕೇಳ್ಪಟ್ವಿ ನಾವು. ಮೋಸ್ಟ್ಲಿ ಸರ್ ಅದೇ ಹಂಗೆ ಆಗಿರ್ಬೋದು ಸರ್. ಇದೇನು ಇವ್ರಿಗೆ ಇವ್ರು ಅಂತ ಏನೋ ಅದೇನು ಗೊತ್ತಿಲ್ಲ ಸರ್. ಅದು ನಾಳೆವರೆಗೆ ಗೊತ್ತಾಗದೆ, ಯಾಕಂದ್ರೆ ಹೆಂಗಂಬುದು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಈಗ ಬಂದಿದಾರಂತೆ ಸರ್ ಅಲ್ಲಿ, ಹೌದಾ? ಹೌದು ಸರ್, ಅವ್ರ ಮನೆ ಹತ್ರ ಅವ್ರು ಇದಾರಲ್ಲ. ಅಂದ್ರೆ ಅವ್ರು ಬರ್ತಾ ಇದ್ದಂತೆನೇ ಈ ಗಲಾಟೆ ಆರಂಭ ಆಯ್ತು ಅಂತ ಕೇಳ್ಪಟ್ವಿ ನಾವು. ಇಲ್ಲ ಇಲ್ಲ ಸರ್, ಅವರು ಬರೋದು ಹೋಗೋದು ಯಾರಿಗೇನು ಅದು ಅದೇನು ಸಂಬಂಧ ಇಲ್ಲ ಸರ್. ಅದು ಆಕ್ಚುಲಿ ಅಲ್ಲಿ ರೋಡ್ ಅಲ್ಲಿ ಸರ್, ಅದು ನಮ್ಮ ವಾಲ್ಮೀಕಿ ವೃತ್ತ, ನಮ್ಮ ಗುಲ್ಬರ್ಗ ಇಂದ ಆಗ್ಲಿ ತಿರುಗುಪ್ಪ ಇಂದ ಆಗ್ಲಿ ಎಲ್ಲ ಬರೋ ರೋಡ್, ಮೇನ್ ರೋಡ್ ಸರ್, ತಿರುಗುಪ್ಪ ರೋಡ್. ಆ ರೋಡ್ ಅಲ್ಲಿ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ. ಸಂಜೆಯಿಂದ ಅದು ಬ್ಯಾನರ್ ಹಾಕಿ ತೆಗಿ ಗಲಾಟೆ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದು ಶ್ರೀರಾಮ್ಲು ಅವರೇ ಡೈರೆಕ್ಟ್ ಬಂದು ಇದು ಅವ್ರು ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಶ್ರೀರಾಮ್ಲು ಅವರು ಇದಾರಾ? ಅಲ್ಲ, ಈಗ ಸಂಜೆ ಹೊತ್ತಿನಲ್ಲಿ ಇದ್ರು ಸರ್. ಗಲಾಟೆ ಟೈಮಲ್ಲಿ ಇದ್ರು? ಹೌದು ಸರ್, ಹೌದು ಸರ್. ಈಗೆಲ್ಲ ತಿಳಿ ಆಗಿದೆ ಹಾಗಾದ್ರೆ? ಈಗ ಯಾರು ಇಲ್ಲ ಅಲ್ಲಿ ಆ ಸ್ಥಳದಲ್ಲಿ? ಈಗ ಯಾರು ಇಲ್ಲ ಸರ್, ಪೊಲೀಸ್ ಕಂಟ್ರೋಲ್ ಇದೆ. ಓಕೆ ಓಕೆ.